ಸ್ವಾತಂತ್ರ್ಯ ದಿನಾಚರಣೆಯ ಹಿನ್ನೆಲೆ ಲಾಲ್ಬಾಗ್ ಗಾಜಿನ ಮನೆಯಲ್ಲಿ ಫ್ಲವರ್ ಶೋ ಆಯೋಜನೆ ಆಗಿದೆ. ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಕಿತ್ತೂರಿನ ಸಂಸ್ಥಾನ. ಸದ್ಯ ನಾನೀಗ ಲಾಲ್ಬಾಗಲ್ಲಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇದು ಕಿತ್ತೂರಿನ ಸಂಸ್ಥಾನವನ್ನು ಪ್ರತಿಬಿಂಬಿಸುವಂತಹ ಕಿತ್ತೂರಿನ ಕೋಟೆ. ಕಂಪ್ಲೀಟ್ ಆಗಿ ಹೂಗಳಿಂದನೇ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಸುಮಾರು 16ರಿಂದ 18 ಅಡಿ ಎತ್ತರ ಜೊತೆಗೆ 30 ಅಡಿ ಅಗಲದಲ್ಲಿ ನಿರ್ಮಾಣ ಮಾಡಿರುವಂತಹ ಒಂದು ಕೋಟೆ ಇದು. ಈ ಕೋಟೆಯ ಮುಂಭಾಗದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ಕೂಡ ಇರಿಸಲಾಗಿದೆ. ಅಂತ ಹೇಳಿದ್ರೆ ಕಿತ್ತೂರು ಅಂದ ತಕ್ಷಣ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಮುಖವಾದ ಅಂಶ ಆಗ್ತಾರೆ. ಸೊ ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಸಂಗೊಳ್ಳಿ ರಾಯಣ್ಣ ಅಂದರೆ ಕಿತ್ತೂರಿನ ವೀರ ಸೇನಾನಿ ಆಗಿದ್ದಂತಹ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಕೂಡ ಇಲ್ಲಿ ಅನಾವರಣ ಮಾಡಲಾಗಿದೆ. ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಈ ವರ್ಷದ ಒಂದು ಥೀಮ್ ಏನಿದೆ, ಕಿತ್ತೂರು ಸಂಸ್ಥಾನ, ಕಿತ್ತೂರು ಸಂಸ್ಥಾನ ಬೆಳೆದುವಂದ ಆದಿ ಜೊತೆಗೆ ಕಿತ್ತೂರು ಸಂಸ್ಥಾನದ ಸಾಹಸಗಳು ಅಂತ ಹೇಳಿದ್ರೆ ಇಲ್ಲಿ ನೀವು ಇನ್ನೊಂದು ಕಡೆ ಗಮನಿಸ್ತಾ ಇದ್ದೀರಾ ಈಗ. ಅಂದರೆ ಇಡೀ ಕಿತ್ತೂರಿನ ಉಗಮದಿಂದ ಹಿಡಿದು ಅಂತ್ಯದವರೆಗೂ ಕೂಡ ಯಾವೆಲ್ಲ ವಿಚಾರಗಳು, ಯಾವೆಲ್ಲ ಅರಸರು, ಯಾವೆಲ್ಲ ರಾಜರು ಈ ಕಿತ್ತೂರು ಸಂಸ್ಥಾನವನ್ನು ಆಡಳಿತ ಮಾಡಿದ್ದಾರೆ, ಜೊತೆಗೆ ಬ್ರಿಟಿಷ್ ಸಾಮ್ರಾಜ್ಯದ ಜೊತೆ ಯಾವೆಲ್ಲ ರೀತಿಯ ಹೋರಾಟಗಳನ್ನು ಮಾಡಿದ್ದಾರೆ, ಯಾವ ರೀತಿಯಾದ ಒಂದು ಯುದ್ಧಗಳನ್ನು ಮಾಡಿದ್ದಾರೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಕೂಡ ಇಲ್ಲಿ ಪ್ರದರ್ಶನವನ್ನು ಕೂಡ ಮಾಡಲಾಗಿದೆ. ಅಂತ ಹೇಳಿದ್ರೆ ಪ್ರವಾಸಿಗರು ಬರುವಂಥ ಪ್ರವಾಸಿಗರಿಗೆ ಕಿತ್ತೂರು ಸಂಸ್ಥಾನದ ಇತಿಹಾಸ ಸಾಧನೆಯನ್ನು ತಿಳಿಸಬೇಕು ಅನ್ನೋ ಉದ್ದೇಶಕ್ಕೆ ಇಡೀ ಕಿತ್ತೂರು ಸಂಸ್ಥಾನದ ವಿಚಾರಗಳನ್ನು ಅಂದರೆ ಅರಸರು, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ ಜೊತೆಗೆ ಆ ಸಂಸ್ಥಾನದ ಆಚಾರ ವಿಚಾರಗಳು, ಕಲೆ, ಸಂಸ್ಕೃತಿ ಎಲ್ಲವನ್ನೂ ಕೂಡ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿರುವಂಥದ್ದು. ಇನ್ನು ಹೂಗಳ ಬಗ್ಗೆ ಮಾತಾಡೋದಾದ್ರೆ ಅಂದರೆ ಲಾಲ್ಬಾಗ್ ಫ್ಲವರ್ ಶೋ ಅಂತ ಹೇಳಿದ್ರೆ ವಿಶೇಷವಾಗಿ ಗಮನ ಸೆಳೆಯದೆ ಹೂಗಳು. ಸೊ ಹಾಗಾಗಿ ಒಟ್ಟು ಒಂದು 36 ಲಕ್ಷಕ್ಕೂ ಅಧಿಕ ವಿವಿಧ ಬಗೆಯ ಹೂಗಳನ್ನು ಕೂಡ ಈ ಫ್ಲವರ್ ಶೋಗೆ ಬಳಸಲಾಗಿದೆ. ಅಂತ ಹೇಳಿದ್ರೆ ಕರ್ನಾಟಕದ ವಿವಿಧ ಜಿಲ್ಲೆಗಳು ಜೊತೆಗೆ ತಮಿಳುನಾಡು, ಆಂಧ್ರ ಪ್ರದೇಶ, ಪುಣೆ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಕೂಡ ಹೂಗಳನ್ನು ತರಿಸಲಾಗಿದೆ. ಇನ್ನು ಮತ್ತೊಂದು ಕಡೆ ನೀವೇನು ಗಮನಿಸ್ತಾ ಇದ್ದೀರಾ ಈಗ, ಇದು ಐಕ್ಯ ಮಂಟಪ ಅಂತ ಹೇಳಿದ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಅಂತಿಮ ಐಕ್ಯ ಆದಂತಹ ಸ್ಥಳ ಇದು. ಇದನ್ನ ಐಕ್ಯ ಮಂಟಪ ಅಂತಾನೆ ಪ್ರಸಿದ್ಧಿಯಾಗಿರುವಂತಹ ಒಂದು ಸ್ಥಳ. ಇದು ಕೂಡ ಕಿತ್ತೂರಿನ ಸಂಸ್ಥಾನದಲ್ಲಿ ಬಹಳ ವಿಶೇಷವಾದ ಜಾಗ. ಸೊ ಹಾಗಾಗಿ ಇದನ್ನ ಸರ್ಕಾರದಿಂದ ಕೂಡ ಐಕ್ಯ ಮಂಟಪವನ್ನ ಪ್ರವಾಸಿ ಸ್ಥಳವಾಗಿ ಪ್ರಮೋಟ್ ಮಾಡಲಾಗ್ತಾ ಇದೆ. ಸೊ ಒಟ್ಟಾರೆ ಈ ಬಾರಿಯ ಫ್ಲವರ್ ಶೋನಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಜೊತೆಗೆ ಕಿತ್ತೂರು ಸಂಸ್ಥಾನದ ಕಂಪ್ಲೀಟ್ ವಿಚಾರಗಳನ್ನು ಫ್ಲವರ್ ಮೂಲಕ ಅಂದರೆ ಹೂಗಳ ಮೂಲಕ ಪ್ರದರ್ಶನ ಮಾಡಿದ್ದು. ಸೊ ಪ್ರವಾಸಿಗರಿಗೆ ಕೂಡ ಸಾಕಷ್ಟು ವಿಚಾರಗಳು ಇದರಿಂದ ತಿಳಿಸ್ಬೋದು ಅಂತ ಒಂದು ಉದ್ದೇಶ ಹೊಂದಿದೆ. ಇನ್ನು ಸಾಮಾನ್ಯ ದಿನಗಳಲ್ಲಿ 80 ರೂಪಾಯಿ ಟಿಕೆಟ್ ಇರುತ್ತೆ, ರಜಾ ದಿನಗಳಲ್ಲಿ 100 ರೂಪಾಯಿ ಟಿಕೆಟ್ ಅಂದರೆ ವಯಸ್ಕರಿಗೆ, ಜೊತೆಗೆ ಮಕ್ಕಳಿಗೆ 30 ರೂಪಾಯಿ ಟಿಕೆಟನ್ನು ಕೂಡ ಇಡಲಾಗಿದೆ. ಶಾಲಾ ಮಕ್ಕಳಿಗೆ ಉಚಿತವಾದ ಒಂದು ಪ್ರವೇಶವನ್ನು ಕೂಡ ಕೊಡಲಾಗಿದೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ಭರತ್ ಕೃಷ್ಣಪ್ಪ, ನ್ಯೂಸ್ ಫಾಸ್ಟ್, ಬೆಂಗಳೂರು.